ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅನರ್ಥವಾಯಿತು ಪ್ರಭು, ಅನರ್ಥವಾಯಿತು. ಬ್ರಹ್ಮದೇವರು ರಾವಣನಿಗೆ ಇದೆಂತಹ ವರದಾನ ನೀಡಿದರು ಪ್ರಭು. ಒಂದು ರೀತಿಯಲ್ಲಿ ಜಗತ್ತಿನ ಪೂರ್ಣ ವ್ಯವಸ್ಥೆ, ಸೃಷ್ಟಿಯ ಸಕಲ ಕಾರ್ಯವಿಧಾನವನ್ನೇ ಈ ರಾಕ್ಷಸನ ಕೈಗೆ ನೀಡಿದ್ದಾರೆ. ದೇವತೆಗಳೇ, ರಾವಣ ಹೀಗೆ ವಿಧಾತನಾಗುವುದು ಪೂರ್ವ ನಿರ್ಧರಿತವಾದದ್ದು. ರಾವಣನ ಒಳಗಿನ ಅಪೂರ್ವ ಭಕ್ತಿಯ ಶಕ್ತಿಯಿಂದ ಅವಶ್ಯವಾಗಿ ಒಂದು ದಿನ ಈ ಶ್ರೇಷ್ಠ ಸ್ಥಾನ ಸಿಗಲೇಬೇಕಿತ್ತು. ಆದರೆ ಪ್ರತಿಯೊಂದು ಭಕ್ತಿಯ ಹಿಂದೆ ಒಂದು ಉದ್ದೇಶವಿರುತ್ತದೆ. ಅದು ಸೃಷ್ಟಿಯ ಕಲ್ಯಾಣ ಅಥವಾ ನಾಶಕ್ಕೆ ಕಾರಣವಾಗಿರುತ್ತದೆ. ಮತ್ತು ಭಕ್ತಿಯ ಫಲ ಆ ಉದ್ದೇಶದ ಮೇಲೆ ನಿರ್ಧರಿತವಾಗುತ್ತದೆ. ರಾವಣನ ಭಕ್ತಿಯ ಹಿಂದಿನ ಉದ್ದೇಶವು ಒಳ್ಳೆಯದಲ್ಲ, ವಿನಾಶಕಾರಿಯಾದದ್ದು. ಅಂದರೆ ನೆನಪಿಸಿಕೊಳ್ಳಿ, ಬ್ರಹ್ಮದೇವನು ರಾವಣನಿಗೆ ಅಂತ್ಯದಲ್ಲಿ ಏನು ಹೇಳಿದರು ಎಂದು. ಒಬ್ಬನೇ ಒಬ್ಬ ಭಕ್ತ ರಾವಣನ ಉಪಾಸನೆ ಮಾಡದಿದ್ದರೆ ಆಗ ರಾವಣನು ಪೂರ್ಣ ವಿಧಾತನಾಗುವುದು ಕೈತಪ್ಪಿ ಹೋಗುತ್ತದೆ. ಅಂದರೆ ಎಲ್ಲಿಯವರೆಗೂ ಈ ಸೃಷ್ಟಿಯಲ್ಲಿ ಕೇವಲ ಒಬ್ಬ ನಿಜವಾದ ಮತ್ತು ನಿಸ್ವಾರ್ಥ ಭಕ್ತನಿರುತ್ತಾನೋ, ಜೈ ಶ್ರೀರಾಮ, ಅಲ್ಲಿಯವರೆಗೂ ರಾವಣ ಪೂರ್ಣ ವಿಧಾತನಾಗಲು ಸಾಧ್ಯವಿಲ್ಲ. ನೋಡುತ್ತೀರಿ, ಅಯೋಧ್ಯೆಯಲ್ಲಿ ಉಂಟಾಗುವ ಭಕ್ತಿಯ ಪ್ರವಾಹದ ಎದುರು ಯಾವುದೇ ಅಶುಭ ಶಕ್ತಿಯು ನಿಲ್ಲಲು ಸಾಧ್ಯವಿಲ್ಲ. ಅದು ಆ ರಾವಣನ ಶಕ್ತಿಯಾದರೂ ಸರಿ. ನಾರಾಯಣ ನಾರಾಯಣ. ಅಯೋಧ್ಯೆಯ ರಘುವಂಶ ದೀಪ ಬೆಳಗಿತು ಎಲ್ಲೆಲ್ಲೂ ಸಂಭ್ರಮದಿ. ಅಯೋಧ್ಯೆಯ ರಘುವಂಶ ದೀಪ ಬೆಳಗಿತು ಎಲ್ಲೆಲ್ಲೂ ಸಂಭ್ರಮದಿ. ಕೌಸಲ್ಯ ಗರ್ಭದಲ್ಲಿ ಜನಿಸಿದರು ಪ್ರಭು ಶ್ರೀರಾಮ. ಜಯ ರಾಮ ರಘುನಂದನ, ಈ ಧರೆಗೆ ಸ್ವಾಗತ ಪ್ರಭು ಶ್ರೀರಾಮ. ನೋಡಿದ್ರ ಪ್ರಭು, ನಿಮ್ಮ ಆಗಮನದಿಂದ ಇಡೀ ಅಯೋಧ್ಯೆ ಹೇಗೆ ಸಂಭ್ರಮ ಪಡ್ತಿದೆ ಅಂತ. ದಶ ದಿಕ್ಕುಗಳಲ್ಲೂ ನಿಮ್ಮದೇ ಮಾತು. ಜಗತ್ತಲ್ಲಿ ಪವಿತ್ರ ವಾತಾವರಣ ಸೃಷ್ಟಿಯಾಗಿ ಸಮಸ್ತ ಭೂಮಿನೇ ಒಂದು ದೇವಾಲಯ ಅನಿಸ್ತಿದೆ. ನಾವು ಮನಸ್ಸಲ್ಲಿ ಹೇಗ್ ಕಲ್ಪನೆ ಮಾಡ್ಕೊಂಡಿದ್ವೋ, ನೀವಂತೂ ನಿಜವಾಗ್ಲೂ ಹಾಗೆ ಇದ್ದೀರಾ ಪ್ರಭು. ರಾಮನ ಭಕ್ತ ಹನುಮಂತ. ನಿಮ್ಮ ದರ್ಶನ ಪಡೆದ್ಮೇಲೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತು. ನಾವು ಅಯೋಧ್ಯೆಗೆ ಬಂದಿದ್ದ ಕಾರ್ಯ ಸಫಲವಾಯಿತು, ಮತ್ತೆ ನಮ್ಮ ಜೀವನದ ಉದ್ದೇಶವು ಸ್ಪಷ್ಟವಾಯಿತು. ರಾಮನ ಭಕ್ತ ಜಯ. ಇನ್ನು ನಮ್ಮ ಜೀವನದ ಅಂತ್ಯದವರೆಗೂ ನಿಮ್ಮ ಚರಣಗಳ ಬಳಿ ಇದ್ದು ನಿಮ್ಮ ಸೇವೆ ಮಾಡಬೇಕು ಪ್ರಭು. ನಿಮ್ಮಲ್ಲಿ ನಮ್ಮದೊಂದು ವಿನಂತಿ ಇದೆ ಪ್ರಭು. ಅದೇನೆಂದರೆ, ನಿಮ್ಮ ಈ ಭಕ್ತನನ್ನ ಎಂದಿಗೂ ದೂರ ಮಾಡಬೇಡಿ ಪ್ರಭು. ನಿಮ್ಮನ್ನು ಬಿಟ್ಟು ನಾವು ಎಂದಿಗೂ ಇರೋದಿಲ್ಲ ಶ್ರೀರಾಮ. ಗುರುದೇವ, ರಘುಕುಲದ ಪರಂಪರೆಯಂತೆ ನೀವು ನಮ್ಮ ಪುತ್ರರ ಜನ್ಮ ಕುಂಡಲಿಯನ್ನು ಬರೆಯಬೇಕು. ಅದರ ಜೊತೆಗೆ ನಾಮಕರಣದ ಮುಹೂರ್ತವನ್ನು ನಿಗದಿಪಡಿಸಬೇಕು. ಅವಶ್ಯವಾಗಿ ಮಹಾರಾಜ, ತಕ್ಷಣವೇ ನಾವು ತಯಾರಿ ನಡೆಸುತ್ತೇವೆ. ಯಾವ ಹೆಸರನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟು ದಿನ ಜಪಿಸ್ತಾ ಇದ್ವೋ, ಈಗ ಸಮಸ್ತ ಸೃಷ್ಟಿಗೆ ಈ ಹೆಸರಿನ ಪರಿಚಯವಾಗುತ್ತೆ.
ಸಂಪೂರ್ಣ ಸೃಷ್ಟಿಗೆ ಈಗ ತಿಳಿಯಲಿದೆ ನಮ್ಮ ಪ್ರಭುಗಳ ಹೆಸರು. ಜೈ ಶ್ರೀರಾಮ. ಪ್ರಣಾಮಗಳು ಪ್ರಭು. ಏನಾಯ್ತು ಪಂಡಿತರೆ? ಯಾವುದೋ ಸಂಕಷ್ಟದಲ್ಲಿರುವ ಹಾಗಿದೆ. ನಿಮ್ಮ ಊಹೆ ನಿಜ ಮಹಾರಾಜ. ನೀವೇ ಒಳಗೆ ಹೋಗಿ ನೋಡಿ. ನೋಡಿ ಮಹಾರಾಜ, ಗುಡಿಯಲ್ಲಿ ಪ್ರಭುಗಳ ಮನಮೋಹಕ ಮೂರ್ತಿ ಇತ್ತು. ಆದರೆ ಏಕಾದಶಿ ದಿನವಾದ ಇಂದು ಭಗವಂತ ಶ್ರೀಹರಿ ತನ್ನ ದಶಾವತಾರ ರೂಪದಲ್ಲಿ ಕಾಣಿಸುತ್ತಿದ್ದಾರೆ. ಆದರೆ ಮೂರ್ತಿಯ ರೂಪವು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಇದು ಸಹ ನಮ್ಮ ಪ್ರಭುಗಳ ಲೀಲೆಯಾಗಿರಬಹುದು. ಹಾಗೂ ನಾವು ಈ ಮೂರ್ತಿಯನ್ನೇ ಪೂಜಿಸೋಣ. ಬನ್ನಿ ದೇವಿ. ಏನಾಯ್ತು ದೇವಿ? ಸ್ವಾಮಿ, ಈ ರೂಪವನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವನೆನೇ ಬರ್ತಿಲ್ಲ. ಇನ್ನು ಪೂಜೆ ಹೇಗ್ ಮಾಡೋದು ಸ್ವಾಮಿ? ನಿಮಗೆ ನೆನಪಿದೆಯಾ ಸ್ವಾಮಿ, ಕೆಲವು ದಿನಗಳ ಹಿಂದೆ ಒಬ್ಬ ಮಾಯಾವಿ ರಾಕ್ಷಸ ಸ್ವರ್ಣ ಮೃಗದ ರೂಪನ ಧರಿಸಿ ನಮ್ಮ ಮುಗ್ಧ ಪ್ರಜೆಗಳನ್ನ ಹಿಂಸಿಸಿದ್ದ. ಈಗ ನಿಮ್ಮ ಮಾತಿನ ಅರ್ಥ ಇದೂ ಸಹ ರಾಕ್ಷಸರ ಮಾಯೆ ಎಂದು? ಆಗಿರಬಹುದು ಸ್ವಾಮಿ. ನಮಗನ್ನಿಸ್ತಾ ಇದೆ ಇಲ್ಲಿ ಯಾರೋ ನಮ್ಮ ಭಕ್ತಿಯನ್ನ ಪರೀಕ್ಷೆ ಮಾಡ್ತಿದ್ದಾರೆ ಅಂತ. ನಮಗೂ ಹಾಗೆ ಅನಿಸುತ್ತಿದೆ ಮಹಾರಾಜ. ನನಗೇನ್ ಅನಿಸ್ತಿದೆ ಅಂದ್ರೆ, ಈ ರೂಪವನ್ನು ನಾವು ಪೂಜೆ ಮಾಡೋದ್ರಿಂದ ಸುಮೇರುವಿಗೆ ಯಾವುದಾದ್ರೂ ಸಂಕಟ ಬರಬಹುದಾ ಅಂತ. ಭಕ್ತಿ ಜನಗಳ ನಂಬಿಕೆ ಮೇಲೆ ನಿಂತಿದೆ ಪಂಡಿತರೆ. ನಾವು ಈ ವಿಷಯವನ್ನು ನಮ್ಮ ಗುರುದೇವ ಋಷಿ ಮತಂಗರೊಂದಿಗೆ ಚರ್ಚಿಸಬೇಕು. ಆಗಲೇ ನಾವು ನಿರ್ಧರಿಸಲು ಸಾಧ್ಯ. ನಂತರವೇ ಈ ಮೂರ್ತಿಯನ್ನು ಪೂಜಿಸಬೇಕೆ ಅಥವಾ ಬೇಡವೇ ಎಂದು ನಮಗೆ ತಿಳಿಯುವುದು. ಇದೊಂದು ಸಾಧಾರಣವಾದ ಘಟನೆ ಅಂತ ಅನ್ನಿಸ್ತಿಲ್ವಲ್ಲ? ಇದ್ರ ಹಿಂದೆ ರಾವಣನ ಕೈವಾಡ ಇರಬಹುದಾ? ಲಂಕೇಶ, ಪುತ್ರ ಲಂಕೇಶ. ಪ್ರಣಾಮಗಳು ಮಾತೆ. ನೀವು ರಾವಣನ ಶೃಂಗಾರ ಸ್ನಾನಕ್ಕೆ ಅಡ್ಡಿಪಡಿಸಿದ್ದೀರಿ. ಅಂದರೆ ಯಾವುದೋ ಮಹತ್ ಕಾರ್ಯವಿರಬೇಕು. ಹೇಳಿ ಮಾತೆ, ಈಗ ಒದಗಿರುವ ಆಪತ್ತೇನು? ನಿಮ್ಮನ್ನು ಭೀತಿಗೊಳಿಸಿ ಇಲ್ಲಿಯವರೆಗೂ ಕರೆತಂದ ಆ ಸಂಕಟವಾದರೂ ಯಾವುದು? ನರ ಮತ್ತು ವಾನರರ ಮಿಲನವಾಗುತ್ತಿದೆ. ಅದು ಯಶಸ್ವಿಯಾದರೆ ಸಮಸ್ತ ರಾಕ್ಷಸ ಕುಲ ಸಂಕಟಕ್ಕೆ ಒಳಗಾಗುತ್ತದೆ. ನರ ಮತ್ತು ವಾನರ. ನರ ಮತ್ತು ವಾನರರಿಂದ ವಿಧಾತರಿಗೆ ಸಂಕಷ್ಟ ಬರಲು ಸಾಧ್ಯವೇ?
ಯಕ್ಷ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.